ಶ್ರಾವಣಬೆಳಗೊಳ ರಸ್ತೆ ಪಕ್ಕ ಮತ್ತು ಬಿಎಂ ರಸ್ತೆಯಲ್ಲಿನ ಹೇಮಾವತಿ ನಾಲೆಯ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡುತ್ತಿದ್ದು, ಪುರಸಭೆ ಕಸ ಬಿಸಾಡುವವರ ಪತ್ತೆಗೆ ಮುಂದಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನಲ್ಲೂರು ಬಳಿ ಇರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ 1.14 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿರುವ ಒಣತ್ಯಾಜ್ಯ ಸಂಸ್ಕರಣಾ ಘಟಕದ ಉದ್ಘಾಟನೆ ಹಾಗೂ 24 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಿರುವ ನಾಯಿಗಳ ಆಶ್ರಯತಾಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಶಿಗಟ್ಟಲೆ ಕಸ ಇದ್ರೆ ಇದರ ಬಗ್ಗೆ ಮಾಹಿತಿ ನೀಡಿದರೆ ಪುರಸಭೆಯ ಆಟೋ ಟಿಪ್ಪರ್ಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಸ ಸಾಗಿಸಲಾಗುವುದು. ಒಂದು ವೇಳೆ ಅದನ್ನು ಮೀರಿ ಕಸ ಹಾಕುವುದು ಕಂಡುಬಂದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಪುರಸಭೆಗೆ ಹೊಸದಾಗಿ 9 ಆಟೋ ಟಿಪ್ಪರ್ ಖರೀದಿ ಮಾಡುವುದರಿಂದ ಎಲ್ಲ ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕಸ ಸಂಗ್ರಹಕ್ಕೆ ಉಪಯೋಗವಾಗಲಿದೆ ಎಂದು ಹೇಳಿದರು. ಒಣತ್ಯಾಜ್ಯವನ್ನು ಸಂಸ್ಕರಿಸಿ ವಿಂಗಡಿಸಲಾಗುವುದು. ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ಮಾರಾಟ ಮಾಡಲಾಗುವುದು. ಇದುವರೆಗೆ 75 ಟನ್ ಗೊಬ್ಬರ ತಯಾರಿಸಿ ಮಾರಾಟ ಮಾಡಲಾಗಿದೆ. ಇತ್ತೀಚೆಗೆ 8 ಟನ್ ಗೊಬ್ಬರ ಮಾರಾಟ ಮಾಡಲಾಗಿದೆ. ಪ್ರಗತಿಪಥ ಯೋಜನೆಯಡಿ 1.5 ಕೋಟಿ ವೆಚ್ಚದಲ್ಲಿ ನಲ್ಲೂರು ದಡದಹಳ್ಳಿ ರಸ್ತೆ, ಸಿಆರ್ಎಫ್ ಯೋಜನೆಯಡಿ 2 ಕೋಟಿ ರು ವೆಚ್ಚದಲ್ಲಿ ಅಡಗೂರು ರಸ್ತೆ ಹಾಗೂ ನಲ್ಲೂರು ಗ್ರಾಮದಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸಲು 2 ಕೋಟಿ ರು ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗುವುದು ಎಂದು ಹೇಳಿದರು. ಪುರಸಭೆಯ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಮಾತನಾಡಿ, ನಾಯಿಗಳ ಆಶ್ರಯ ಶೆಡ್ನಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸಾ ಕೊಠಡಿ, ಆರೈಕೆ ಕೊಠಡಿಯನ್ನು ನಿರ್ಮಾಣ ಮಾಡಿ ಪಟ್ಟಣದಿಂದ ಬೀದಿ ನಾಯಿಗಳನ್ನು ಹಿಡಿದು ತಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ 2 ದಿನ ಆರೈಕೆ ಮಾಡಿ ಪುನಃ ಅದೇ ಸ್ಥಳಕ್ಕೆ ಬಿಡಲಾಗುವುದು ಎಂದು ಹೇಳಿದರು. ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಗಣೇಶ್, ಮಾಜಿ ಸದಸ್ಯೆ ಕವಿತಾ, ಇಂಜಿನಿಯರ್ ಗಿರೀಶ್ ಭಾಗವಹಿಸಿದರು. ಸಗ್ರಿಗೇಷನ್ ಮಾಡಿ ಆಗ್ತಾವ್ರೆ ಜನನೂ ಕೂಡ 90% ಆಟೋಗಳಿಗೆ ಹಾಕ್ಬೇಕಾದ್ರೆ ಇನ್ನು ಹೊಸ ಟಿಪ್ಪರ್ಗಳು ತಗೊಳ್ಳೋಕ್ಕೂ ಕೂಡ ವಹಿಸ್ತಾ ಇದ್ದೀವಿ. ಸುಮಾರು 9 ಹೊಸ ಟಾಟಾ ಎಸಿ ತಗೊಳ್ಳೋಣ ಅಂತ ಹೇಳಿದ್ದೀವಿ. ಆಟೋ ಟಿಪ್ಪರ್ಗಿಂತ ಟಾಟಾ ಎಸಿ ಮೂವ್ಮೆಂಟ್ ಈಸಿ, ಆ ದೃಷ್ಟಿಯಲ್ಲಿ ಅದನ್ನು ಖರೀದಿ ಮಾಡಲಿಕ್ಕೆ ತಗೊಳ್ತಾ ಇದೆ. ಸೊ ಅದಾದ್ರೂ ಕೂಡ ಹೆಚ್ಚಿನ ಸಂಗ್ರಹಣೆಗೆ ಅನುಕೂಲ ಆಗಿದೆ. ಸಾರ್ವಜನಿಕರಿಗೆ ನಾನು ಈ ಮೂಲಕ ವಿನಂತಿ ಮಾಡೋವಂಥದ್ದು ಏನಪ್ಪ ಅಂದರೆ, ಶ್ರವಣಬೆಳಗೊಳ ರಸ್ತೆ, ಹೇಮಾವತಿ ಚಾನಲ್ಲು ಅಲ್ಲಿ ಹಾಕಬೇಡಿ. ಏನಾದ್ರು ಪುರಸಭೆಗೆ ಒಂದು ಸ್ವಲ್ಪ ಹಣ ಕಟ್ಬಿಟ್ಟು ನೇರವಾಗಿ ಇಲ್ತಂದ್ರೆ ಅದಕ್ಕೆ ಅವ್ರಿಗೂ ಅನುಮತಿ ಮಾಡಿಕೊಡ್ತೀವಿ. ಅಟ್ಲೀಸ್ಟ್ ನಮಗೆ ಮಾಹಿತಿ ಕೊಟ್ಟರೆ ನಮ್ಮ ಪುರಸಭಾ ವಾಹನಗಳಿಂದನೇ ಅವ್ರು ಹಾಕ್ಸ್ತೀವಿ. ದಯಮಾಡಿ ಸ್ವಚ್ಛತೆಗೆ ತೊಂದರೆ ಕೊಡಬೇಡಿ ಅಂತ ಒತ್ತಾಯ ಮಾಡ್ತೀನಿ. ಇಂಥ ಸಾರ್ವಜನಿಕವಾಗಿ ರಸ್ತೆ ಬದಿಗಳಲ್ಲಿ ಎಲ್ಲೆಂದರಲ್ಲಿ ಯಾರು ಕಸವನ್ನು ಹಾಕ್ತಕ್ಕಂಥರ ಗಾಡಿ ನಂಬರು ಮತ್ತು ವಾಹನ ಸಂಖ್ಯೆನ ನೀಡಿದರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೋತೀವಿ. ದಯಮಾಡಿ ಸಾರ್ವಜನಿಕರಿಗೂ ಕೂಡ ಸಹಕಾರವನ್ನು ನೀಡಬೇಕು. ಈಗ ಪುರಸಭೆ ಅಧಿಕಾರಿಗಳೇ ಎಲ್ಲ ಕಡೆ ಮಾನಿಟ್ರಿಂಗ್ ಮಾಡ್ತಕ್ಕಂಥದ್ದು ಕಷ್ಟ. ನಗರದ ಸ್ವಚ್ಛತೆ ದೃಷ್ಟಿಯಿಂದ ಸಾರ್ವಜನಿಕರು ಗಮನಕ್ಕೆ ತಂದರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಗಮನ ಹರಿಸ್ತೀವಿ. ಬುದ್ಧಿಪೂಜೆಯಲ್ಲಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಿದ್ದೇವೆ. ನಾಳೆ ನಾಯಿಗಳ ಆಶ್ರಯ ತಾಣಕ್ಕೋಸ್ಕರ 24 ಲಕ್ಷ ರೂಪಾಯಿ ವೆಚ್ಚದ ಶೆಡ್ಡು. ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 1 ಕೋಟಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಡ್ರೈ ವೇಸ್ಟನ್ನು ಸಗ್ರಿಗೇಷನ್ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ದೃಷ್ಟಿನಲ್ಲಿ ಇವತ್ತು ಸ್ವಚ್ಛ ಭಾರತ್ ಅಡಿನಲ್ಲಿ ಇವನು ಒಳ್ಳೆಯ ಅನುದಾನ ಕೂಡ ನಮಗೆ ವಿಶೇಷವಾಗಿ ಬಂದಿದೆ. ಸ್ವಚ್ಛತೆಯ ದೃಷ್ಟಿನಲ್ಲಿ ಇವತ್ತು ಸ್ವಚ್ಛ ಭಾರತ್ 33%, ನಮ್ಮ ಪುರಸಭೆ ಅನುದಾನ 45 ಲಕ್ಷ, ಒಟ್ಟು 78 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶೆಡ್ ನಿರ್ಮಾಣ ಆಗಿದೆ. ಇದಲ್ಲದೆ ಪಕ್ಕದಲ್ಲಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಯಿಗಳ ತಂಗುದಾಣ ಆಶ್ರಯ ತಾಣ ಆಶ್ರಯ ತಾಣವನ್ನು ಬುದ್ಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಉನ್ನತೀಕರಣಕ್ಕೆ ಆದ್ಯತೆಯನ್ನು ನೀಡಿದೆ. ಈಗ ಅಲ್ಲಿ ವೆಟ್ ವೇಸ್ಟ್ ಏನಿದೆ ಅದನ್ನು ಸಗ್ರಿಗೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಎಡಭಾಗದಲ್ಲಿ ಆಗ್ತಾಯಿದೆ. ಇಲ್ಲಿ ಡ್ರೈ ಅಂದರೆ ಪ್ಲಾಸ್ಟಿಕ್ಕು ಬಾಟಲ್ಗಳು, ಗಾಜಿಂದು, ಇನ್ನಿತರ ಮೆಟೀರಿಯಲ್ಗಳಿಗೆ ಸಂಬಂಧಪಟ್ಟದ್ದನ್ನ ಇಲ್ಲಿಗೆ ತಂದು ಇದನ್ನು ಸಗ್ರಿಗೇಷನ್ ಅದೇನಾಗಿದೆ ಜಿಲ್ಲಾ ಲೆವೆಲಲ್ಲಿ ಟೆಂಡ್ರು ಫೈನಲ್ ಆಗಿದೆ ಅಂತಂದರೆ ಈಗಾಗಲೇ ಒಂದು ಕಡೆ ಕ್ರೋಢೀಕರಿಸಿರ್ತಕ್ಕಂಥದ್ದು ಕೂಡ ರವಾನೆ ಮಾಡಿಲ್ಲ. ನಾನು ಇವತ್ತೇ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇವತ್ತು ಹೋಗಿ ಆ ಪಿ ಡಿ ಅವ್ರ ಹತ್ರ ಮಾತಾಡಿ ಅದನ್ನು ಇಲ್ಲಿಂದ ಎತ್ತುವಳಿ ಮಾಡ್ತಕ್ಕಂಥದ್ದಕ್ಕೆ ಕ್ರಮವನ್ನು ತಗೋತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಆವರಣದಲ್ಲಿ ಏನು ಡ್ರೈ ವೇಸ್ಟು
ಸಗ್ರಿಗೇಷನ್ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿ ಅಂತ ನಾನು ಶುಭ ಹಾರೈಸಿ, ಅದರ ಜೊತೆಯಲ್ಲಿ ಸುಮಾರು 200 ಗಿಡಗಳನ್ನು ನೆಡ್ತಕ್ಕಂಥದ್ದು ಕೂಡ ಕ್ರಮವನ್ನು ವಹಿಸಿದ್ದೇವೆ. ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಇದು ಚನ್ನರಾಯಪಟ್ಟಣ ಪುರಸಭೆಯ ವ್ಯಾಪ್ತಿನಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ದೃಷ್ಟಿನಲ್ಲಿ ಮಹತ್ವವಾದಂಥ ಒಂದು ಯೋಜನೆ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ನಮಗೆ ಸಿಬ್ಬಂದಿಗಳ ಕೊರತೆ ತುಂಬ ಇದೆ. ಎನ್ವೈರ್ನಮೆಂಟಲ್ ಇಂಜಿನಿಯರ್ ವರ್ಗಾವಣೆ ಒಂದು ಹೋದರು, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥವ್ರು ಅಧಿಕೃತವಾಗಿ ಒಬ್ಬರೇ ಇದ್ದಾರೆ. ನಮಗೆ ಇನ್ನೂ 2 ಹೆಲ್ತ್ ಇನ್ಸ್ಪೆಕ್ಟರ್ಸ್ ಬೇಕಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟಿಂದೆಲ್ಲರೂ ಕೂಡ ಒಂದು 2 ನಿಯೋಜನೆ ಮಾಡಿಸ್ಕೊಡ್ಬೇಕು ಅಂತ ಕೂಡ ಇದ್ರ ಮೂಲಕ ನಾನು ಒತ್ತಾಯವನ್ನು ವಿಶೇಷವಾಗಿ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬ ಅರ್ಹ ನಾಗರಿಕನು ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ನೋಂದಾಯಿಸಿಕೊಳ್ಳುವುದು ಮೂಲಭೂತ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ 2026 ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ತಿಳಿಸಿದರು. ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಶನಿವಾರದಂದು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಐಆರ್ ಅರಿವು ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆಯನ್ನು ರಾಜ್ಯಾದ್ಯಂತ ಜೂನ್ 30ರಿಂದ ಆರಂಭಿಸಲಾಗಿದೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರ ಸಕ್ರಿಯ ಭಾಗವಹಿಸುವಿಕೆಯ ಮೇಲೆ ಅವಲಂಬಿತವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಭಿಯಾನವು ಪ್ರತಿಯೊಬ್ಬ ಅರ್ಹ ನಾಗರಿಕನು ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿಕೊಳ್ಳಲು ಮತ್ತು ಅಗತ್ಯವಿದ್ದಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಒಂದು ಸುಸಂದರ್ಭವಾಗಿದೆ. ತಾಲೂಕಿನ ಪ್ರತಿಯೊಬ್ಬ ನಾಗರಿಕನು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಜವಾಬ್ದಾರಿಯುತ ಮತದಾರರಾಗಬೇಕು ಎಂದು ಕರೆ ನೀಡಿದರು. ಬಿಎಲ್ಒಗಳು ಮನೆಗೆ ಭೇಟಿ ನೀಡಿದಾಗ ಮತದಾರರ ವಿವರಗಳನ್ನು ಪರಿಶೀಲಿಸಲಿದ್ದಾರೆ. ಇವರಿಗೆ ಮಾಹಿತಿ ನೀಡಿ ಮತದಾರರ ಪಟ್ಟಿಯಲ್ಲಿರುವ ಹೆಸರು ಪರಿಶೀಲನೆ, ತಿದ್ದುಪಡಿ, ಹೊಸ ಮತದಾರರ ಹೆಸರು ಸೇರ್ಪಡೆ, ಮೃತಪಟ್ಟವರು ಹಾಗೂ ಸ್ಥಳಾಂತರಗೊಂಡವರ ಹೆಸರು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆಯನ್ನು ಇದೇ ಅವಧಿಯಲ್ಲಿ ನಡೆಯಲಿದೆ. ಗುರುತಿನ ಚೀಟಿಯಲ್ಲಿ ದೋಷಗಳು ಕಂಡುಬಂದಲ್ಲಿ ತಿದ್ದುಪಡಿಗೆ ಅವಕಾಶವಿದೆ ಎಂದರು. ಬಸ್ ನಿಲ್ದಾಣದಲ್ಲಿ ಎಸ್ಐಆರ್ ಕುರಿತಂತೆ ಬಿಟಿ ಮಾನವ ಕಲಾ ತಂಡದ ಕಲಾವಿದರು ನಾಟಕ ಪ್ರದರ್ಶಿಸಿ ಅರಿವು ಮೂಡಿಸಿದರು. ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉತ್ಸಾಹದಿಂದ ಜನಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡರು. ಜಾಥಾದ ಉದ್ದಕ್ಕೂ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸುವ, ತಿದ್ದುಪಡಿ ಮಾಡುವ ಹಾಗೂ ಪಟ್ಟಿಯಿಂದ ಹೆಸರು ಪರಿಶೀಲಿಸಿಕೊಳ್ಳುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. ಅಕ್ಷರ ದಾಸೋಹ ಉಪನಿರ್ದೇಶಕ ಉಮಾಶಂಕರ್ ಮಾತನಾಡಿ, ಮತದ ಹಕ್ಕು ಪ್ರತಿಯೊಬ್ಬರ ಹಕ್ಕು. ಇದನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಎಸ್ಐಆರ್ನಲ್ಲಿ ಎಲ್ಲರೂ ಪಾಲ್ಗೊಂಡು ನಮ್ಮ ಮತದಾನ ಹಕ್ಕನ್ನು ಉಳಿಸಿಕೊಳ್ಳೋಣವೆಂದರು. ಚುನಾವಣಾ ಶಿರಸ್ತೇದಾರ್ ಎನ್ ಅನಿಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಸತೀಶ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್, ಸಿಡಿಪಿಒ ದಿನೇಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಎನ್ ಗಿರೀಶ್, ಸಾರಿಗೆ ಸಂಸ್ಥೆಯ ಚನ್ನರಾಯಪಟ್ಟಣ ಘಟಕಾಧಿಕಾರಿ ಜ್ಞಾನೇಶ್, ಕೃಪಾಕರ್ ಉಪಸ್ಥಿತರಿದ್ದರು. ಇಂದು ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ, ಜಿಲ್ಲಾ ಪಂಚಾಯತ್ ಹಾಸನ ಅವರ ನಿರ್ದೇಶನದಂತೆ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಎಲ್ಲ ತಾಲೂಕಿನ ಅಧಿಕಾರಿಗಳ ಸಮನ್ವಯದೊಂದಿಗೆ ಹಾಗೂ ಬಿಟಿ ಮಾನವ ರವರ ಕಲಾ ತಂಡದೊಂದಿಗೆ ನಮ್ಮ NRLM ಮಹಿಳಾ ಒಕ್ಕೂಟದ ಸಹಕಾರದಿಂದ ನಾವು ಇಂದು ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಯುಕ್ತ ಚನ್ನರಾಯಪಟ್ಟಣದ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮತದಾರರ ವಿಶೇಷ ಪರಿಷ್ಕರಣೆಯ ಪ್ರತಿಜ್ಞಾವಿಧಿ ಕೂಡ ನಾವು ಸ್ವೀಕರಿಸ್ತಾ ಇದ್ದೀವಿ. ಈ ಜಾಗೃತಿ ಜಾಥಾದ ಮುಖಾಂತರ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನ ತಪ್ಪದೇ ಮಾಡಿ ಯಾವುದೇ ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ಹೊರಗುಳಿಬಾರದು. ಈಗಾಗಲೇ ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕಿನವರೆಗೆ ಎಲ್ಲ ಬೂತ್ ಲೆವೆಲ್ ಆಫೀಸರ್ಸು,
ಪ್ರತಿ ಮನೆಗಳಿಗೆ ತೆರಳಿ ಇನ್ಯುಮರೇಷನ್ ಫಾರ್ಮ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಫಾರ್ಮ್ಸ್ ಅನ್ನ ದಯಮಾಡಿ ಎಚ್ಚರಿಕೆಯಿಂದ ತುಂಬಿ ಮತ್ತೆ ತುಂಬಲಿಕ್ಕೆ ಸಹಕರಿಸಿ. ಅದಾದ ನಂತರ ಆಗಸ್ಟ್ 5ನೇ ತಾರೀಕಿನೊಳಗೆ ಏನು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗ್ತದೆ. ಆಗಸ್ಟ್ 5ನೇ ತಾರೀಕಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ ಯಾವುದಾದ್ರೂ ಮತದಾರರ ಪಟ್ಟಿಯಲ್ಲಿ ಯಾರದಾದ್ರೂ ಹೆಸರು ಕೈ ಬಿಟ್ಟು ಹೋಗಿದ್ರೆ, ತಪ್ಪುಗಳಿದ್ರೆ ಅಂಥವುಗಳಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ 1 ತಿಂಗಳ ಕಾಲಾವಕಾಶವನ್ನು ಭಾರತ ಚುನಾವಣಾ ಆಯೋಗ ನೀಡಿದೆ. ನಮ್ಮ ರಾಜ್ಯದಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ದಯಮಾಡಿ ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಇರತಕ್ಕಂಥ ಕಾಲಾವಧಿಯಲ್ಲಿ ಎಲ್ಲರೂ ಕೂಡ ತಮ್ಮ ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸ್ತಕ್ಕಂಥದ್ದು. ಮತ ಪರಿಸರಣೆ ಹಕ್ಕಿದು ನಿಮ್ಮದು ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ. ಕೇಳಿರಿ ಕೇಳಿರಿ ರಾಜ್ಯದ ಪ್ರಜೆಗಳ ಬಂದೆ ಬಿಟ್ಟಿತು ಪರಿಷ್ಕರಣೆ, ಬಂದು ಬಿಟ್ಟಿತು ಪರಿಷ್ಕರಣೆ, ಮತ ಪರಿಷ್ಕರಣೆ, ಮತ ಪರಿಷ್ಕರಣೆ. ಹಕ್ಕಿದು ನಿಮ್ಮದು ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ. 18 ನಿಮ್ಮಯ ವಯಸ್ಸು ಸೇರಿಸಬೇಕು ಪಟ್ಟಿ ಬಂದ ಬಿಟ್ಟುದು ಪರಿಸರಣೆ, ಮತ ಪರಿಸರಣೆ, ಮತ ಪರಿಸರಣೆ. ಹಚ್ಚಿದು ನಿಮ್ಮದು ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ. ಮತ ಪಟ್ಟಿಯಲ್ಲಿ ನಿಮ್ಮಯ ಹೆಸರು ಇರುವುದು ಎಲ್ಲವ ಪರೀಕ್ಷಿಸಿ, ಇರುವುದು ಎಲ್ಲವ ಪರೀಕ್ಷಿಸಿ, ಇರುವುದು ಎಲ್ಲವ ಪರೀಕ್ಷಿಸಿ. ನಾಳೆ ಎನ್ನದೆ ಹಿಂದೆ ಗಮನಿಸಿ, ತಪ್ಪುಗಳಿದ್ದರೆ ಸರಿಪಡಿಸಿ, ತಪ್ಪುಗಳಿದ್ದರೆ ಸರಿಪಡಿಸಿ, ತಪ್ಪುಗಳಿದ್ದರೆ ಸರಿಪಡಿಸಿ. ಕೇಳಿರಿ ಕೇಳಿರಿ ರಾಜ್ಯದ ಪ್ರಜೆಗಳು ಬಂದೆ ಬಿಟ್ಟಿತು ಪರಿಸರಣೆ, ಮತ ಪರಿಸರಣೆ, ಮತ ಪರಿಸರಣೆ. ಹಕ್ಕಿದು ನಿಮ್ಮದು ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ. BLO ಅಧಿಕಾರಿಗಳು ಬಂದರೆ ಸಮಗ್ರ ಮಾಹಿತಿ ತಿಳಿಸಿರಿ, BLO ಅಧಿಕಾರಿಗಳು ಬಂದರೆ ಸಮಗ್ರ ಮಾಹಿತಿ ತಿಳಿಸಿರಿ. ದಾಖಲೆಯನ್ನು ಕೊಡಬೇಕು, ನಿಮ್ಮ ದಾಖಲೆಯನ್ನು ಕೊಡಬೇಕು, ನಿಮ್ಮ ದಾಖಲೆಯನ್ನು ಕೊಡಬೇಕು, ನಿಮ್ಮ ದಾಖಲೆಯನ್ನು ಕೊಡಬೇಕು. ಕೇಳಿರಿ ಕೇಳಿರಿ ರಾಜ್ಯದ ಪ್ರಜೆಗಳು ಬಂದೆ ಬಿಟ್ಟಿತು ಪರಿಸರಣೆ, ಮತ ಪರಿಸರಣೆ, ಮತ ಪರಿಸರಣೆ. ಹಕ್ಕಿದು ನಿಮ್ಮದು ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ, ಮರೆಯಲಬೇಡಿ ಇವಣೆ. ತಂದೇನ ತಂದೆನಾನೆ ತಂದೇನ ನಾಗರಿಕ ಮತ ಬಂಧುವೆ, ತಂದೇನ ಸಾಕಾರ ನೀಡಬೇಕಣ್ಣ. ತಂದನಾನೆ ತಂದೇನ, ತಂದೇನ ತಂದನಾನೆ ತಂದೇನ, ತಂದನಾನೆ ತಂದೇನ, ತಂದೇನ ತಂದನಾನೆ ತಂದೇನ, ತಂದೇನ ತಂದನಾನೆ ತಂದೇನ. ಮತ ಪಟ್ಟಿಯಲ್ಲಿ ಹೆಸರು ತಂದೇನ ಇರುವುದು ಇಲ್ಲವ ತಿಳಿಸಿರಿ. ತಂದನಾನೆ ತಂದೇನ, ತಂದೇನ ತಂದನಾನೆ ತಂದೇನ, ತಂದನಾನೆ ತಂದೇನ, ತಂದೇನ ತಂದನಾನೆ ತಂದೇನ. ಪ್ರಜಾಪ್ರಭುತ್ವ ತಂದನಾನೆ ತಂದೇನ, ತಂದನಾನೆ ತಂದೇನ. ರಾಜ್ಯದಲ್ಲಿ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ. ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಬಂದಿಲ್ಲ. ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಲಾಭಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸುವ ಮೂಲಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಶಾಸಕ CN ಬಾಲಕೃಷ್ಣ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ಬಾಗೂರು ಹೋಬಳಿ ಮಾದಗೊಂಡನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯ ಸ್ವಾಸ್ಥ್ಯ ಯೋಜನೆ ವತಿಯಿಂದ ಸುಮಾರು 65 ಲಕ್ಷ ರು ವೆಚ್ಚದ ನೂತನ ಆರೋಗ್ಯ ಘಟಕ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೆಆರ್ಎಸ್, ಕಬಿನಿ, ಆರಂಗಿ, ಹೇಮಾವತಿ ಜಲಾಶಯಗಳಿಗೆ ನಿರೀಕ್ಷೆಯಷ್ಟು ನೀರಿಲ್ಲ. ಜುಲೈ ಮಾಹೆಯಾದರೂ ಹೆಚ್ಚಿನ ನೀರು ಶೇಖರಣೆಗೊಂಡಿಲ್ಲ. ಸದ್ಯ ರಾಜ್ಯ ಬರಗಾಲದ ಪರಿಸ್ಥಿತಿ ಎದುರಿಸುತ್ತಿದ್ದರೂ ರಾಜ್ಯ ಸರ್ಕಾರ ಕಾವೇರಿ ಒಪ್ಪಂದವನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ತಮಿಳುನಾಡಿಗೆ ನೀರು ಹರಿಸುತ್ತಿದೆ.
ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಸೂಕ್ತ ಆದೇಶ ನೀಡಬೇಕು. ಮುಖ್ಯಮಂತ್ರಿಗಳು ರಾಜ್ಯದ ರೈತರ ಹಿತ ಕಾಪಾಡದೆ ತಮಿಳುನಾಡಿನ ರೈತರಿಗೆ ಅನುಕೂಲ ಮಾಡಲು ಹೊರಟಿದ್ದಾರೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಭಾಗದಲ್ಲಿ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದರು. ಇನ್ನು ಮಾದಗೊಂಡನಹಳ್ಳಿ ಗ್ರಾಮದಲ್ಲಿ 65 ಲಕ್ಷ ರು ವೆಚ್ಚದಲ್ಲಿ ನೂತನ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಗೊಳ್ಳುತ್ತಿದೆ. ಇದರಿಂದ ಈ ಭಾಗದ ಜನರಿಗೆ ಮುಂಬರುವ ದಿನಗಳಲ್ಲಿ ಉತ್ತಮ ಆರೋಗ್ಯ ಸೇವೆ ಸಿಗಲಿದೆ. ಜೊತೆಗೆ ಸಮುದಾಯ ಭವನ ನಿರ್ಮಾಣ, ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಗ್ರಾಮದ ಕೆರೆಗೆ ಹಿತ ನೀರಾವರಿ ಯೋಜನೆ ಮೂಲಕ ಕಳೆದ ವರ್ಷದಿಂದ ನೀರು ಹರಿಸಲಾಗುತ್ತಿದೆ. ಈ ಹಿಂದೆ ಕೆರೆಗೆ ಅಳವಡಿಸಿದ ಪೈಪ್ಗಳಲ್ಲಿ ಸಣ್ಣಪುಟ್ಟ ದೋಷದ ಹಿನ್ನೆಲೆಯಲ್ಲಿ ಹೊಸ ಪೈಪ್ ಅಳವಡಿಸಲಾಗಿದೆ. ಈ ವರ್ಷ ಯಾವುದೇ ಸಮಸ್ಯೆ ಉದ್ಭವಿಸುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮರಿದೇವೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಭೂದೇಶ್, ರಂಗೇಗೌಡ, ಮಾಜಿ ಉಪಾಧ್ಯಕ್ಷರುಗಳಾದ ಶಿವರಾಜ್, ರಾಮು, ಕೃಷಿ ಪತ್ತಿನ ನಿರ್ದೇಶಕ ವೆಂಕಟರಾಮು, ಮುಖಂಡರಾದ ಹುಲಿಕೆರೆ ಸಂಪತ್ ಕುಮಾರ್, ದೊರೆಸ್ವಾಮಿ, ಜಯರಾಮ್, ಬಾಬು, ಆನಂದ್, ರಂಗನಾಥ್, ಸ್ವಾಮಿ, ರಾಮಚಂದ್ರ, ರಘು, ಶಿವರಾಜ್, ಸಿದ್ದೇಶ್, ತಮ್ಮಯ್ಯ, ಗುತ್ತಿಗೆದಾರ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ದಾಖಲೆ ಗ್ರಾಮ C1 ಕೂಡ 80% ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದು. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಏನಿಲ್ಲದವರು ಬದುಕೋಕ್ಕಾಗಲ್ಲ. ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಕ್ಷೇತ್ರದ ಶಾಸಕನಾಗಿ 3ನೇ ಬಾರಿ ಈ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದು ಶಿವರಾಮ್ ಮಾದಗೊಂಡನಹಳ್ಳಿ ಕೆರೆಗಳಿಗೂ ಕೂಡ ನಿಮ್ಗೆ ನೀರು ತರಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ವಿ. ಏಕೆಂದರೆ ನಿಮಗೆ ಆ ಲೈನ್ ಗೊತ್ತಾಯ್ತು. ನಿಮಗೆ ಇನ್ನೊಂದು ಲೈನ್ ಮಾಡಿದರೆ ಏನಾಗುತ್ತೆ ಅಂದರೆ ನೀರು ಬಂದಮೇಲೆ ನಿಮ್ಗೆ ಗೊತ್ತಾಯಿತು. ಕೆಲವರು ಏನೋ ಅನುಮಾನ ಆಗಿಬಿಟ್ಟಿತ್ತು ಹಾಗೆ ಹೀಗೇನೆ. ಈಗ ಹಿಂದೆಲ್ಲ ಮಾದಗೊಂಡನಹಳ್ಳಿ ನೀರು ಬಂದಾಗ ನೋಡೋಣ ಅದೆಲ್ಲಿ ಬರುತ್ತೆ ಅಂತ 100-100 ಜನ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನೀರು ತರುವಂಥ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ಇಂಥ ಬೇಸಿಗೆ ಕಾಲ ಬರಗಾಲ ಇದ್ದರೂ ಕೂಡ ನಿಮಗೆಲ್ಲ ಕುಡಿಯೋ ನೀರು ವಗೈರೆ ತೊಂದರೆ ಆಗದ ರೀತಿ ಕೃಷಿ ಚಟುವಟಿಕೆಗಳು ಕೂಡ ಅನುಕೂಲ ಆಗಿದೆ. ಇತ್ತೀಚೆಗೇನೋ ಮಳೆ ಆಗಿದೆ. ಜೂನ್ ಜುಲೈ ತಿಂಗಳಲ್ಲಿ ನಮಗೆ ತುಂಬ ಶಾರ್ಟ್ ಫಾಲ್ ಆಯಿತು. ಅದು ಮಳೆ ಆಗಿದೆ. ಬಟ್ ಆದರೆ ಬೆಳೆಗೆ ಪೂರಕವಾದಂಥದಕ್ಕೆ ಅವಕಾಶ ಆಗಿಲ್ಲ. ಭಗವಂತನ ಅನುಗ್ರಹದಿಂದ ಬೇಗ ಮಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೀಳಲಿ, ಡ್ಯಾಮ್ ತುಂಬಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ವಿ. ಡ್ಯಾಮ್ಗೂ ಕೂಡ ಒಂದು 6-7 ಸಾವಿರ 8 ಸಾವಿರ ಬರ್ತಾಯಿದೆ. ಈಗ ಮೂಡಿಗೆರೆ, ಚಿಕ್ಕಮಗಳೂರು ಮಳೆ ಜಾಸ್ತಿ ಆಗ್ತಿದೆ ಅಂತ ಇದ್ದಾರೆ. ಜೊತೆಗೆ ಒಂದು ಕಡೆ ತಮಿಳುನಾಡು ಕಾಟ ಬೇರೆ, ಅವ್ರಿಗೂ ಅಲ್ಲಿ ನೀರು ಹರಿಸ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅಂತ ನಾವು ಒತ್ತಾಯ ಮಾಡ್ತೇವೆ. ಏಕೆಂದರೆ ಇವತ್ತು ನೀರು ಈಗ ಅವರ ಅಗ್ರಿಮೆಂಟ್ ಪ್ರಕಾರ ಬಿಡಬೇಕಾಗುತ್ತೆ, ಪ್ರಶ್ನೆ ಬೇರೆ. ಆದರೆ ನಮ್ಮ ರೈತರ ಹಿತಕ್ಕೆ ಧಕ್ಕೆ ಆದಾಗ ಇಲ್ಲಿಯ ರೈತರ ಒಂದು ಹಿತವನ್ನು ಕಾಪಾಡುವಂಥದ್ದು ಕೂಡ ಸರ್ಕಾರದ ಒಂದು ಮಹತ್ವವಾದಂಥ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಗಮನವನ್ನು ಹರಿಸಬೇಕು ಅಂತ ನಾನು ಈ ಮೂಲಕ ಇವತ್ತು ಕೂಡ ಒತ್ತಾಯವನ್ನು ಕೂಡ ಈ ಸರ್ಕಾರಕ್ಕೆ ಜಿಲ್ಲಾ ಆಡಳಿತದ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.